ಮಾನ್ಯ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 580 ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೇಳಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಏನು ಕೊಟ್ಟಿದ್ದಾರೆ. ಬೆಳಗಾಂ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಕಬ್ಬು ಬೆಳೀತಕ್ಕಂಥ ಪ್ರದೇಶ ನಾನಿರ್ತಕ್ಕಂಥ ಕುರ್ಚಿ ಮತಕ್ಷೇತ್ರ. ಸುಮಾರು 70ರಿಂದ 80% ಆ ಒಂದು ವ್ಯಾಪ್ತಿಯಲ್ಲಿ ನಾವು ಶುಗರ್ ಕಬ್ಬವನ್ನು ಬೆಳಿತೀವಿ. ಸುಮಾರು ನನ್ನ ಏರಿಯಾ ಕುರ್ಚಿ ಮತಕ್ಷೇತ್ರ ಏರಿಯಾ ಒಂದು 15ರಿಂದ 20-25 ಕಿಲೋಮೀಟರ್ ಒಳಗಡೆ 11 ಶುಗರ್ ಫ್ಯಾಕ್ಟ್ರಿ ಇದಾವೆ. ಸುಮಾರು 11 ಶುಗರ್ ಫ್ಯಾಕ್ಟ್ರಿ. ಒಂದೊಂದು ಶುಗರ್ ಫ್ಯಾಕ್ಟ್ರಿ 10ರಿಂದ 10,000ದಿಂದ 20,000ವರೆಗೂ ಕ್ರಷಿಂಗ್ ಕೆಪಾಸಿಟಿ. ಸರ್, ಇವತ್ತು ನನ್ನ ಬಾಜುಕ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ, ನನ್ನ ಮನೆ ಪಕ್ಕಕ್ಕೆ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ. ಈ ಒಂದು 4 ತಿಂಗಳೊಳಗೆ ಒಂದು 10 ಲಕ್ಷ ಶುಗರ್ ಕೇನ್ ಅವ್ರ ಕ್ರಷಿಂಗ್ ಮಾಡ್ಯಾರಂತ. 10 ಲಕ್ಷ ಶುಗರ್ ಕೇನ್ ಕ್ರಷಿಂಗ್ ಮಾಡ್ಯಾರಂತ. ಸುಮಾರು ಇವತ್ತು 11 ಶುಗರ್ ಫ್ಯಾಕ್ಟ್ರಿ ನನ್ನ ಏರಿಯಾದಾಗ ಬರುವಂಥದ್ದು. ವಿಶೇಷವಾಗಿ ಹಾರುಗೇರಿ ಒಂದು ಪಟ್ಟಣ ಪುರಸಭೆ ಆ ಹಾರುಗೇರಿಯಲ್ಲಿ ಸುಮಾರು 20,000 ಮಕ್ಕಳ ದಿವಸ ಸ್ಕೂಲಿಗೆ ಬರ್ತಾರೆ. ಹೇಳ್ತೀನಿ ಒಂದ್ ಸ್ವಲ್ಪ. ಅಲ್ಲಿ ಪ್ರಶ್ನೆ ಕೇಳಿದ್ದು ರಸ್ತೆ ಕೇಳಿದಾಗಿದೆ. ಪ್ರತಿನಿತ್ಯ ಈಗ 4 ತಿಂಗಳ ಸರ್ ಶುಗರ್ ಫ್ಯಾಕ್ಟರಿ ಸ್ಟಾರ್ಟ್ ಆಗಿ ಪ್ರತಿ ಒಂದು ಏನಾದ್ರೂ ಸ್ಕೂಲ್ಗೆ ಹೋಗು ವಿದ್ಯಾರ್ಥಿಗಳಿಗೆ ಆಕ್ಸಿಡೆಂಟ್ ಆಗ್ಬೋದು, ಟ್ರ್ಯಾಕ್ಟರ್ದಿಂದ ಆಕ್ಸಿಡೆಂಟ್ ಆಗ್ಬೋದು. ಸುಮಾರು ನಾವು ಇವತ್ತು ನನ್ನ ಪಕ್ಕಕ್ಕೆ ರೋಡ್ ಐತಿ, 1 ನಿಮಿಷ ಒಳಗೆ ಮೂರು ಶುಗರ್ ಟ್ರ್ಯಾಕ್ಟರ್ಗಳು ಹೋಗ್ತಾವೆ. ಇವತ್ತಾರು ನಾವು ಒಂದು 3 ಕಿಲೋಮೀಟರ್ ಮಕ್ಕಳನ್ನ ಬಿಟ್ಟು ಬರಬೇಕು ಅಂತಂದ್ರೆ ನಮಗೆ ಅರ್ಧ ಗಂಟೆ ಟೈಮ್ ತಗೋತದೆ. ಅದು ಏನ್ ಮಾಡ್ಬೇಕು? ಟ್ರ್ಯಾಕ್ಟರ್ ನಿಲ್ಲಿಸಬೇಕು. ಎಂತ ಮಾಡ್ಬೇಕು ಈಗ? ಶುಗರ್ ಏನ್ ಮಾಡ್ಬೇಕು ಹೇಳಿ? ಫ್ಯಾಕ್ಟರಿ ಬಂದ್ ಮಾಡ್ಬೇಕಾ? ಟ್ರ್ಯಾಕ್ಟರ್ ನಿಲ್ಲಿಸಬೇಕು ಅಂತ ರೋಡ್ ಅಷ್ಟು ಕೇಳಿ. ರೋಡ್ ಆಗಲೇಬೇಕಂತ ಹೇಳಿ, ಅದು ಬಿಟ್ಟು ನೀವು ಬೇರೆ ಎಲ್ಲ ವಿಚಾರ ಹೇಳ್ತೀರಲ್ಲ. ಮಂತ್ರಿ ಉತ್ತರ ಕೊಡಿ. ಸನ್ಮಾನ್ಯ ಸದಸ್ಯರೇ, ನಮ್ಮ ಕಡೆ ಭೂಮಿ ಇದೆ. ಈಗಾಗಲೇ ನಮ್ಮದು ಅವ್ರು ಹೇಳೋದು 3.75 ರಸ್ತೆ ಕೆಲವು ಇದೆ. ಅದು ಚಿಕ್ಕದಾಗಿರ್ಬೋದು, ಆದರೆ ನಮ್ಮ ಕಡೆ ಅಲ್ಲಿ ವೈಡ್ನಿಂಗ್ ಮಾಡಲಿಕ್ಕೆ 7 ಮೀಟ್ರ್ ಇದೆ, 9 ಮೀಟ್ರ್ ಇದೆ. ಅವ್ರು ಕೊಟ್ಟಂಥ ಅನುದಾನದಲ್ಲಿ ಅವರು 3.75 5.5 ಮಾಡ್ಬೋದು, 7 ಮಾಡ್ಬೋದು. ಅವ್ರಿಗೆ ಅವಕಾಶ ಇದೆ. ಅದು ಯಾವ ಅನುದಾನ? ಎಲ್ಲ ಕಡೆ ಇದೆ. ಗ್ರಾಂಟ್ ಯಾವುದಂತ? ಅಪೆಂಡಿಕ್ಸ್ಗೆ ಕೊಡ್ತೀವಿ, SITP ಕೊಡ್ತೀವಿ, ಎಲ್ಲದ್ರಲ್ಲಿ ಮಾಡೋಕೆ ಅವಕಾಶ ಇದೆ. ನಮ್ಮ ಭೂಮಿ ಮಾತ್ರ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ಅಕ್ವಿಷನ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಕೊಟ್ರೆ ನಾವು ಅದನ್ನ ಅಕ್ವಿಷನ್ಗೆ ಪ್ರಯತ್ನ ಮಾಡ್ತೀವಿ. ಸರಿ. ರೋಡ್ ಒಂದು, ಆಮೇಲೆ ಹಾರುಗೇರಿ ಕ್ರಾಸ್ದಿಂದ ಕುರ್ಚಿ ರೋಡ್ ಒಂದು 2 ಬಹಳ ಅಗಲೀಕರಣ ಆಗ್ಬೇಕು ಸರ್. ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ? ನಿಮ್ಮ ಲೆಟರ್ ಪ್ಯಾಡ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ ಸರ್? ಯಾವಾಗ ಪರಿಶೀಲನೆ ಮಾಡ್ತೀವಿ? ಡೀಟೇಲ್ ಆಗಿ ಕೊಡ್ತೀನಿ ಸರ್. ಕೊಡ್ತೀನಿ. ಇನ್ನು ಕೊಡ್ಬೇಕಾ? ಆಯ್ತು, ಕೊಟ್ಟ ನಂತರ ನೋಡುವ. ರವಿ ಕುಮಾರ್ ಗೌಡ.